ಅಣ್ಣ ಗುರು ಯಾಕ್ರಿ ಅಣ್ಣ ಯಾಕೆ ಡಿಸ್ಟರ್ಬ್ ಮಾಡಿಲ್ಲ ಪ್ಲೀಸ್. ನೀವಿಬ್ರು ಪೊಲೀಸ್ ಸ್ಟೇಷನ್ ಹೋದ್ರೆ 24ನೇ ತಾರೀಕೆ ಹೋಗಿದ್ರಿ ನೀವು, 25ನೇ ತಾರೀಕು ಹೋಗಿದ್ರಿ. ಅವಾಗ ಅದು ತಕ್ಷಣನೇ ಹಾಫ್ ಅನ್ ಅವರಿಗೆ ಹೋಗಿದ್ದೆ ಸರ್. ಅದಕ್ಕೆ ನಾವು ಆನ್ಲೈನ್ ಇದ್ದೀವಿ. ನಾನು ಕಾಲ್ ಮಾಡಿದಾಗ ಹಿಂಗೆ ಕೃಷ್ಣಣ್ಣ ತಗೋರಿ ನಾನು ತಕ್ಷಣ ತಂಗಿ ಹಾಫ್ ಅನ್ ಅವರ್ ಗಾಂಧಿ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಸರ್. ನಾನು ಯಾವ ಪೊಲೀಸ್ ಸ್ಟೇಷನ್ ಅದು? ಗಾಂಧಿಗಂಜ್ ಗಾಂಧಿಗಂಜ್. ನಾವು ಹಾಂ ಸರ್ ಸರ್ ಅಲ್ಲಿಗೆ ಹೋಗಿದ್ರಿ ಸರ್. ನಾನು ಸರ್ ಈ ಥರ ನಮ್ಮ ತಮ್ಮ ಪೋಸ್ಟ್ ಮಾಡಿದ್ದಾರೆ ಸರ್. ಯಾರು ಇಲ್ಲ ಮಮ್ಮಿ ಪಪ್ಪನು ಆನಂದ ಸರ್ ನಾವು ಇದ್ರೆ ಬಂದೀವಿ ನಮಗೆಲ್ಲ ಆಯ್ತಮ್ಮ ಊಟ ಮಾಡಿ ಒಂದು 10 ನಿಮಿಷ ಸಾಮಿ ಬರ್ತಾರ ಅಂತ ವೇಟ್ ಮಾಡ್ತೀನಿ. ಅದಕ್ಕೆ ಸರ್ ನೋಡಿರಿ ಸರ್ ಟ್ರೈ ಮಾಡಿ ನಾನು ಆನ್ಲೈನ್ ಅನ್ನ ಸರ್ ಇಲ್ಲೇ ಎಲ್ಲ ಅಂತ ರಿಪ್ಲೇಸ್ ಮಾಡ್ಕೊಂಡೆ ಸರ್. ಆಯ್ತಮ್ಮ ನೀನು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕು, ನಾನೆಲ್ಲ ಸ್ಟೇಷನ್ಗೂ ಸರ್ಕ್ಯುಲೇಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸರ್ ಒಂದು ಕಾಪಿ ಜೆರಾಕ್ಸ್ ತಗೊಂಡ್ ಬಾ ಹೋಗು ಅಂತಾರೆ ಸರ್. ಆ ಕಾಪಿನ ಒಂದು ಕಾಪಿ ಜೆರಾಕ್ಸ್ ತಗೊಂಡ್ ಬಾ ಹೋಗು. ಅದು ಸರ್ ಇಲ್ಲೆಲ್ಲ ದೂರ ಹೋಗ್ಲಿಕ್ಕೆ ಆಗಲ್ಲ ಸರ್, ನಿಮ್ಮ ಸ್ಟೇಷನ್ ಒಳಗಿದ್ರು ಕೊಡ್ರಿ ಅಂತಂದೆ. ಇಲ್ಲಿಲ್ಲಮ್ಮ ಅಂತಂದ್ರು ಸರ್. ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಸರ್, ನೋಡ್ರಿ ಸರ್ ಹೋಗ್ಲಿಕ್ಕಾಗಲ್ಲ ಅಂದ್ರೆ ಆಯ್ತಮ್ಮ ಒಳಗೆ ಹೋಗು ಅಂತಂದ್ರು ಸರ್. ಅವ್ರ ಮೇಲ್ ಐಡಿಗೆ ನಾನು ಅದು ಪೋಸ್ಟ್ ಏನು ಮಾಡಿದ್ರಲ್ಲ ಸರ್, ಅವ್ರಿಗೆ ಮೇಲ್ ಐಡಿಗೆ PDF ಮಾಡಿ ಹಾಕ್ತಾರೆ ಸರ್. ಪ್ರಿಂಟ್ ತರ್ಸ್ಕೊಟ್ರಿ ಸರ್, ಎಲ್ಲರೂ ಓದ್ಕೊಂಡು ಹೋಗ್ತಾರೆ ಸರ್. ಮತ್ತೆ ಏನು ಮಾಡಿಲ್ಲ ಸರ್. ಎಷ್ಟು ತಾಸು ಕೂತಿದ್ರು? 3 ತಾಸು 3 ತಾಸು 2 ಗಂಟೆಯಿಂದ 4 ನೋಡಪ್ಪ 2 ಗಂಟೆಯಿಂದ 4:30 2ರಿಂದ 4:15 ಗಂಟೆ ತನಕ ಅಲ್ಲೇ ಕೂತ್ಕೊಂಡಿದ್ದಾರೆ. ಅಧಿಕಾರಿಗೂ ಫೋನ್ ಮಾಡಿದ್ದೆ ಸರ್. ಆಯ್ತಮ್ಮ ನಾನು ನೋಡಿದ್ದೆ ಅದೆಲ್ಲ ಆನ್ಲೈನ್ ಇದ್ದಿಲ್ಲ ಸರ್. ನೋಡ್ರಿ ಸರ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ಅವಾಗ ಲಾಸ್ಟ್ ಲೊಕೇಶನ್ ಬರ್ಸ್ಕೊಡಿ ಸರ್ ಅಂತಂದೆ. ಇಲ್ಲಮ್ಮ ಅದು ಸಿಕ್ಕಾಫ್ ಇದೆ, ನಾನೇನು ಮಾಡಲಿ, ಅದಕ್ಕೆ ನನಗೇನು ಮಾಡ್ಲಿಕ್ಕಾಗ್ತದಮ್ಮ ತಾಯಿ ಅಂತ ಸರ್. ಆಮೇಲೆ ಸರ್ ನಾನು ಮತ್ತೆ ಅಂದೆ ಸರ್, ಅದೇ ನೋಟ್ ಮಾಡ್ಕೊಳ್ರಿ ಸರ್ ನನ್ನ ಕಂಪ್ಲೇಂಟು. ನಾನೇನಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ದೂರ ಕೊಡ್ತಾ ಇಲ್ಲ ಸರ್. ನನ್ನ ತಮ್ಮ ಮಿಸ್ಸಿಂಗ್ ಆಗೇನೆ, ಮಿಸ್ಸಿಂಗ್ ಕಂಪ್ಲೇಂಟ್ ಅಷ್ಟೇ ತಗೊಳ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಇಲ್ಲಮ್ಮ ಕೂಡಮ್ಮ ಅಂದೆ ಸರ್. ಮತ್ತೆ ಕಾಲ್ ಮಾಡಿದೆ ಸರ್, ಅವ್ರು ಹೆಸರು ಮಾಡಿಲ್ಲ. ನಾನು ಬರ್ತಾ ಇದ್ದೆ ಸರ್ 4:15 ಅವಾಗ ಸರ್ ನನ್ನ ಕಂಪ್ಲೇಂಟ್ನ ತಗೋ ಅಂತಂದೆ ಸರ್. ಹಾಫ್ ಕಂಪ್ಲೇಂಟ್ ಬರ್ಕೊಂಡ್ರಿ ಸರ್. ಹಾಫ್ ಕಂಪ್ಲೇಂಟ್ ಬರ್ಕೊಂಡ ತಕ್ಷಣ ಅವ್ರಿಗೆ ಕಾಲ್ ಬಂದ್ರಿ ಸರ್ ಸಿಬ್ಬಂದಿ. ಅದಾದ್ಮೇಲೆ ಅಂತಾರೆ ಸರ್ ನಮ್ಮ ಅಧಿಕಾರಿ ಹೇಳ್ಯಾರ, ನಮ್ಮ ಅಧಿಕಾರಿ ಏನು ಹೇಳ್ತಾರೆ ನಾವು ಅದೇ ಕೇಳಬೇಕಾಗ್ತದ. ನೀವೇನು ಮಾಡ್ರಿ, ನಿಮ್ಮ ತಮ್ಮ ಎಲ್ಲಿ ಕೆಲಸ ಮಾಡ್ತಾನ ಗುಲ್ಬರ್ಗಾಕ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ರಿ, ಅಥವಾ ನಿಮ್ಮ ಊರಿಗೆ ನಿಮ್ಮ ಹಳ್ಳಿಗೆ ಯಾವ ಪೊಲೀಸ್ ಸ್ಟೇಷನ್ ಆಗ್ತದೆ ಅಲ್ಲಿಗೆ ಹೋಗಿ ನೋಡಿ. ನಾನು ಅಂದೆ ಸರ್ ಗುಲ್ಬರ್ಗಕ್ಕೆ ಹೋಗ್ಲಕ್ಕನ ಆಗತ್ತೆ ಸರ್, 4 ತಾಸು ಬೇಕು. ಅದ್ರ ತನಕ ನನ್ನ ತಮ್ಮ ಏನೂ ಮಾಡ್ಕೊಬೋದು ಸರ್. ಅವ್ರು ಏನು ಹೇಳಾಕಂಬ ನಾವೇನು ಮಾಡಿರಿ ಸರ್. ಮತ್ತೆ ನಮ್ಮ ಮೆಂಬರ್ ಸಿಸ್ಟರಿಗೆ ನೀವು ಕರ್ಕೊಂಡು ಸರ್, ಮನೆಯವ್ರಿಗೆ ನೀವು ಕರ್ಕೊಂಡು ನಾವು ಕನ್ನಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಸರ್. ಅಲ್ಲಿ ಹೋಗಿ ಬರ್ತೀವ್ರಿ ಸರ್. ಎಲ್ಲರೂ ಆ ಪೋಸ್ಟ್ ಓದ್ತಾ ಇದ್ದಾರೆ ಸರ್. ಸ್ಟೆಪ್ ಬಿ ಇರಿಲ್ರಿ, ಅವರೇ ಕೇಳತ್ತಾರೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಯಾಕೆ ಬಂದಿರಮ್ಮ ಇಲ್ಲಿಗೆ ಅಂತ ಕೇಳ್ತಾರೆ ಸರ್. ಅದು ಏನೂ ಗೊತ್ತಿಲ್ಲ ನನಗೆ. ನಮ್ಮ ಅಕ್ಕ ಮಾತಾಡ್ ನೋಡ್ರಿ. ನಾನೇ ಕೇಳಿದ್ರೆ ನಾವು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಡಿ, ಅದೇನು ಪೋಸ್ಟ್ ಬಿಟ್ಟ ಅದ್ರ ಬಗ್ಗೆ ಕೇಳಿದ್ರಿ ನಾವು. ಮಿಸ್ಸಿಂಗ್ ಆಗನ್ರಿ ಸರ್, ಇನ್ನೂ ಅವನ ಬಗ್ಗೆ ಏನೂ ಗೊತ್ತಾಗಿಲ್ಲ. ಇಲ್ಲೇ ಎಲ್ಲ ಅದನ್ರಿ ಸರ್. ಸ್ವಲ್ಪ ಹೆಲ್ಪ್ ಮಾಡ್ರಿ, ನಮ್ಮ ಮನೆಗೆ ಯಾರು ಏನ್ಸ್ ಇಲ್ಲ ಸರ್. ಲೊಕೇಶನ್ ಹೇಳ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೇವ್ರಿ ಸರ್. ಆಯ್ತಮ್ಮ ನಾನು ನೋಡ್ತೀನಿ ಅಂತಂದ್ರಿ. ಅದಾದ್ಮೇಲೆ ನಮ್ಮ ಅಕ್ಕ ಮಾತಾಡ್ತಾರೆ, ಸ್ವಲ್ಪ ಕಂಪ್ಲೇಂಟ್ ತಗೊಳ್ರಿ ಅಂತ ಮಾತಾಡ್ತಾರೆ. ಕಂಪ್ಲೇಂಟ್ ತಗೋಸೋದು ಏನೂ ಗೊತ್ತಿಲ್ಲ ಅಂದ್ರೆ ಹೋಗಮ್ಮ, ನೀ ಏನಾದ್ರು ಕಾನೂನು ಕಳಿಸ್ತಿ ಹೋಗಿ ಲೀಗಲ್ ಆಗಿ ಬರ್ತಾ ನೋಡಿ ಕಂಪ್ಲೇಂಟ್ ತಗೊಳ್ಳಲ್ಲ. ನಿಮ್ದು ಏನೇ ವಸ್ತು ದೆಹಲಿ ಒಳಗೆ ಕಳೆದ್ರೆ ನೀವು ದೆಹಲಿ ಒಳಗೆ ಕಂಪ್ಲೇಂಟ್ ಕೊಡ್ಬೇಕು. ನೀವು ಬೆಂಗಳೂರ್ನಾಗ ಕಳೆದ್ರೆ ಬೆಂಗಳೂರೊಳಗೆ ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಹೆಸರು ವೈರಾಗ್ಯ ಅಂತ ವಿಶ್ವರಾಧ್ಯ ರೀ. ಅವ್ರಿಗೆ ಸರ್ ಫಸ್ಟ್ ಇದು ತಗೋರು ಭಾಳ ರ್ಯಾಶ್ ಆಗಿ ಮಾತಾಡೋರು. ಮಾತಾಡ್ಬೇಡ್ರಿ, ನೀನೇನ್ ಮಾಡ್ಕೋತಮ್ಮ ಮಾಡ್ಕೋ ಹೋಗು, ನಾನು ಕೈ ಮಾಡಿ ಸರ್ ಮತ್ತೆ
ಅಲ್ಲಿರೋ ಹೆಡ್ ಅನ್ನು ಬಂದ್ರಿ ಸರ್, ಅವ್ನು ನೋಡಿದ್ರು ಸರ್, ಓದ್ತಾ ಇದ್ದಾರೆ ಸರ್. ಆ ಪೋಸ್ಟ್ ಇನ್ನೊಬ್ರು ಪೊಲೀಸ್ ಸರ್, PSI ಅವ್ರನ್ನು ಆ ಪೋಸ್ಟ್ ನ ತೋರಿಸ್ಬಿಟ್ಟೆ ಸರ್. ಇದು ನೋಡ್ರಿ ಸರ್, ಪೋಸ್ಟ್ ಈ ತರ ಇದೆ ಸರ್ ಅಂತ ಕೆಳಗ್ ನೋಡ್ಬಾರ್ದ್ರಿ ಸರ್. ಗೆಟ್ಟಿಂಗ್ ಸುಸೈಡ್ ಇನ್ ಡ್ಯಾಮ್ ಅಂತ ಹೇಳಿ ಬರೀತಿರ್ತಾರ್ರಿ ಸರ್. ಗೆಟ್ಟಿಂಗ್ ಸತ್ತ ಆದ್ಮೇಲೆ ಯಾರು ಪೋಸ್ಟ್ ಮಾಡ್ತಾರಮ್ಮ? ಗೆಟ್ಟಿಂಗ್ ಗೊತ್ತಿಲ್ಲ ಸರ್ ಅವ್ರಿಗೆ. PSI ಆಗೈತೆ ಸರ್, ನಾ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ ಸರ್. ಅದ್ರ ಅರ್ಥ ಇದು ಅವನೇ ಬಿಟ್ಟನ, ಅವ್ನ ಹ್ಯಾಂಡ್ ರೈಟಿಂಗ್ ಯಾವ ಸತ್ತಾದ್ಮೇಲೆ ಯಾರು ಬಿಡ್ತಾರಮ್ಮ ಅಂತ ನಗ್ತಾ ಇದ್ದಾರ್ರಿ ಸರ್. ಆಯ್ತಮ್ಮ, ಹೋಗ್ ನಾ ಈಗ